ಟಿಬಿ ಡ್ಯಾಮ್ನ ಈ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಅದಕ್ಕೆ ಈಗ ನೀರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಎ ಪ್ಲಾನ್ನ ಮೊರೆ ಹೋಗಲಾಗಿದೆ. ಡ್ಯಾಮ್ ಮೇಲೆ ಒಂದನೇ ಎಲಿಮೆಂಟ್ನ ಮಾರ್ಪಾಡು ಕೆಲಸ ಭರದಿಂದ ಸಾಗ್ತಾ ಇದೆ. ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಅನ್ನು ಇಳಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯಾಗಿದೆ. ಸರಿಯಾಗಿ ಗೇಟ್ ಕೂರುವಂತೆ ಬದಲಾವಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಗೇಟ್ ಅಳವಡಿಕೆಯ ಕಾರ್ಯವನ್ನು ಆರಂಭಿಸಲಿಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು. ರಾಹುಕಾಲ ಮುಗಿದ ಬಳಿಕ ಗೇಟ್ ಅಳವಡಿಕೆಯ ಕಾರ್ಯ ಆರಂಭ ಆಗುತ್ತೆ. ನಿನ್ನೆ ಅಷ್ಟೇ ಯಾವುದೇ ವಿಘ್ನ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗಿತ್ತು. ಇವತ್ತು ಡ್ಯಾಮ್ ಮೇಲೆ ಒಂದನೇ ಎಲಿಮೆಂಟ್ನ ಮಾರ್ಪಾಡು ಕೆಲಸ ಆಗ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈಗ ಡ್ಯಾಮ್ ಸಿಬ್ಬಂದಿಗಳ ಬಳಿ, ಅಧಿಕಾರಿಗಳ ಬಳಿ ಎರಡು ಪ್ಲಾನ್ ಇದೆ. ಒಂದು, ಈ ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ಗೆ ಇಳಿಸುವಂತಹದ್ದು. ಮತ್ತೊಂದು, ಈ 65 TMC ನೀರನ್ನು ಖಾಲಿ ಮಾಡಿ ಅದಾದ ಮೇಲೆ ಕಟ್ಟಾಗಿರುವಂತಹ ಚೈನ್ ಇದೆಯಲ್ಲ ಅದನ್ನು ಜೋಡಣೆ ಮಾಡುವಂತಹ ಕೆಲಸ. ಈಗ ಪ್ಲಾನ್ ಎ ಏನಿದೆ ಅದರ ಕಾರ್ಯ ಆಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಟಿಬಿ ಡ್ಯಾಮ್ನ ಬಳಿಯಲ್ಲಿ ಅಂತ? ಪ್ರೇಮ್ ಕುಮಾರ್, ತುಂಗಭದ್ರಾ ಜಲಾಶಯದಲ್ಲಿ ಇದೀಗ ಮೊದಲ ಅಂದರೆ ಎ ಪ್ಲಾನ್ ಪ್ರಕಾರವಾಗಿ ಈಗ ಮೊದಲನೆಯ ಗೇಟ್ ಲಾಗ್ ಎಲಿಮೆಂಟ್ ಅನ್ನ ಈಗ 19ನೇ ಗೇಟ್ಗೆ ಅಳವಡಿಸಲಾಗ್ತದೆ. ಆ ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ 19ನೇ ಗೇಟ್ಗೆ ಮೊದಲ ಒಂದು ಭಾಗವಾಗಿ ಈಗ ಮೊದಲನೇ ಎಲಿಮೆಂಟ್ ಅನ್ನ ಇಳಿಸ್ಲಿಕ್ಕೋಸ್ಕರ 2 ಬೃಹತ್ ಕ್ರೇನ್ಗಳು ಈಗ ಜಲಾಶಯದ ಮೇಲ್ಭಾಗದಲ್ಲಿನೇ ಬಿಟ್ಬಿಟ್ಟಿರುವಂಥದ್ದು. ಅಂದ್ರೆ 3 ಗಂಟೆವರೆಗೂ ಸಹಿತ ರಾಹುಕಾಲ ಇದೆ. ಹೀಗಾಗಿ ಆ ಸಂದರ್ಭದಲ್ಲಿ ಕೆಲಸವನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಸ್ಥಗಿತಗೊಳಿಸಿದ್ರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು. ಈಗ ಕೆಲಸ ಪುನರ್ ಆರಂಭವಾಗಿದೆ. ಹೀಗಾಗಿ ಏನು 8 ಟನ್ ತೂಕದ ಒಂದು ಮೊದಲನೇ ಎಲಿಮೆಂಟ್ ಏನಿದೆ ಅದನ್ನ ಈಗಾಗಲೇ 2 ಕ್ರೇನ್ಗಳಿಗೆ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಅದನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಏನು ರೈಲ್ವೆ ಟ್ರ್ಯಾಕ್ ನ ಮಾದರಿಯಲ್ಲಿ 2 ಸೈಡ್ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ತಪ್ಪಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಅದನ್ನ ಮೊದಲನೇ ಕೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಒಂದು ಮೊದಲನೇ ಎಲಿಮೆಂಟ್ ಏನಾದ್ರೂ ಅಲ್ಲಿ ನೇರವಾಗಿ ಸಕ್ಸಸ್ ಆದ್ರೆ, ಕೂಡಿಸೋದ್ರ ವಿಚಾರದಲ್ಲಿ ಸಕ್ಸಸ್ ಆದ್ರೆ ಇನ್ನುಳಿದಂತ 4 ಎಲಿಮೆಂಟ್ಗಳನ್ನ ಕೂಡಿಸೋದೇನು ಅಲ್ಲಿರ್ತಕ್ಕಂಥ ತಜ್ಞರಿಗೆ ದೊಡ್ಡ ಸವಾಲಲ್ಲ. ಯಾಕಂದ್ರೆ ನೀರಿನ ರಭಸ ಅಷ್ಟು ಮಟ್ಟಿಗಿದೆ. ಆ ಮೊದಲನೇ ಎಲಿಮೆಂಟ್ ಇರೋದು ಒಟ್ಟು 60 ಅಡಿ ಉದ್ದ ಇದ್ರೆ 5 ಅಡಿ ಎತ್ತರದಲ್ಲಿದೆ. ಎಲ್ಲ ಎಲಿಮೆಂಟ್ಗಳು ಕೂಡ ಅದೇ ಪ್ರಮಾಣದಲ್ಲಿರುವಂತದ್ದು. ಅಂದ್ರೆ 8 ಟನ್ ಒಂದೊಂದು ಎಲಿಮೆಂಟ್ಗಳಿದೆ. ಹೀಗಾಗಿ ಆ ಒಂದು ಸ್ಟಾಪ್ ಲಾಕ್ ಗೇಟ್ಗಳಿದೆ ಅದನ್ನ ಈಗ ಮೊದಲ ಹಂತದಲ್ಲಿ ಒಂದು ಸ್ಟಾಪ್ ಲಾಕ್ ಗೇಟ್ ಅನ್ನ ಈಗ ಕೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಈಗ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅದರ ಭಾಗವಾಗಿ ಯಾವುದೇ ಅಚಾತುರ್ಯಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೊಂದು ಕಡೆಗೆ ಇಲ್ಲಿ ಒಂದಿಷ್ಟು SDRF ತಂಡದಿಂದ ಒಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಚಾತುರ್ಯ ಆದ್ರೆ ಅಂತವರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ SDRF ತಂಡದಿಂದ ಒಂದು ಬೋಟ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಅಲ್ಲಿ ಏನಾದ್ರೂ ಅನಾಹುತಗಳಾಗಬಹುದು, ಮುಂಜಾಗ್ರತಾ ಕ್ರಮವಾಗಿ ಎಲ್ಲವೂ ಕೂಡ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಳುಗು ತಜ್ಞರು ಮತ್ತು ವಿಶೇಷ SDRF ನ ಮುಳುಗು ತಜ್ಞರ ತಂಡವೇ ಇಲ್ಲಿಗ ಜಲಾಶಯದ ಮುಂಭಾಗದಲ್ಲಿ ಬೀಡ್ಬಿಟ್ಟಿರುವಂತದ್ದು. ಮತ್ತೆ ಅಲ್ಲೊಂದು ಕಡೆಗೂ ಸಹಿತ ಜಲಾಶಯದ ಹಿಂಭಾಗದಲ್ಲಿಯೂ ಸಹಿತ ಅಲ್ಲೊಂದು ಬೋಟ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಇದು ಸಣ್ಣ